ಉದ್ದೇಶ ಒಂದೇ, ಬಟ್ ಈಗ ಹೋರಾಟದ ವಿಚಾರದಲ್ಲಿ ಕವಲುದಾರಿಯಾದಂತೆ ಕಾಣಿಸ್ತಾ ಇದೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ದೋಸ್ತಿ ಪಾದಯಾತ್ರೆ, ಬಿಡದಿ ವಿಚಾರದಲ್ಲಿ ದೋಸ್ತಿ ರಾಜಕೀಯ ಮಾಡ್ತಾ ಇದೆ. ಹೋರಾಟ ಮಾಡೋರು ಮಾಡ್ಲಿ ಅಂತ ಹೇಳಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಹೋರಾಟ ಮಾಡುವುದು ಅವರ ಹಕ್ಕು, ನಾನು ಅದಕ್ಕೆಲ್ಲ ಅಡ್ಡಿಪಡಿಸಲ್ಲ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ದೋಸ್ತಿ ನಾಯಕರುಗಳ ಪಾದಯಾತ್ರೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಹೋರಾಟ ಮಾಡುವವರು ಮಾಡಲಿ, ನಾವು ಅದಕ್ಕೆ ಅಡ್ಡಿಪಡಿಸಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಾದಯಾತ್ರೆ ಮಾಡೋದಕ್ಕೆ ದಿನಾಂಕ ಘೋಷಣೆ ಮಾಡಿದ್ದಾರೆ ಜೆಡಿಎಸ್ ಅವರು. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸರ್ HM2 ಲ್ಯಾಂಡ್ ಬಗ್ಗೆ ಕುಮಾರಸ್ವಾಮಿ ಅವರು ಮತ್ತೆ ಅಲಿಗೇಷನ್ ಮಾಡಿದ್ದಾರೆ. ನೋಡಪ್ಪ, ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಅವರು ರಾಜಕಾರಣ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಅವ್ರು ಮಾಡಿದ ಪ್ರಾಜೆಕ್ಟು, ಅವ್ರು ಮಾಡಿದ ಎಲ್ಲ ವಿಚಾರಗಳನ್ನು ತಿರ್ಗಾ ನನ್ನ ಮಕ್ಕಕ್ಕೆ ವರ್ಷಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವ್ರು ಏನು ಬೇಕಾದ್ರೂ ವರ್ಷಲಿ ಚರ್ಚೆ ಮಾಡಲಿ, ಪಾದಯಾತ್ರೆ ಮಾಡಲಿ, ಅವ್ರಿಗೆ ಬಿಟ್ಟಿದಂಥ ಹಕ್ಕು. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಶ್ರೀನಿವಾಸ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀನಿವಾಸ್, JDS BJPಯದ್ದು ಉದ್ದೇಶ ಒಂದೇನೆ, ರೈತರ ಪರವಾಗಿ ಸರ್ಕಾರದ ಟೌನ್ಶಿಪ್ ಅನ್ನು ವಿರೋಧಿಸಿ ಹೋರಾಟವನ್ನು ಮಾಡುವಂಥದ್ದು. ಬಟ್ ಪಾದಯಾತ್ರೆಯ ವಿಚಾರದಲ್ಲಿ ಈಗ ಕವಲುದಾರಿ ಆದಂತೆ ಕಾಣಿಸ್ತಾ ಇದೆ. ಅಂದರೆ ಸಮನ್ವಯತೆಯ ಕೊರತೆಯಿಂದ ಹಿಂಗಾಗ್ತಾ ಇದೆಯಾ, ಅಥವಾ ಇದರ ಹಿಂದೆ ಬೇರೆ ಏನಾದರೂ ಲೆಕ್ಕಾಚಾರ ಇರೋ ಹಂಗೆ ಕಾಣಿಸ್ತಾ ಇದೆಯಾ, ಹೇಗೆ ಅಂತ ಹೇಳಿ ಶ್ರೀನಿವಾಸ್? ಇದು ಪ್ರೇಮ್, ಒಂದು ಸಮನ್ವಯ ಕೊರತೆ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಮೂಡ ಪಾದಯಾತ್ರೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಗೊಂದಲಗಳನ್ನ ಬಿಜೆಪಿ JDS ಮಾಡ್ಕೊಂಡಿತ್ತು. ಈಗ ಬಿಡದಿ ಪಾದಯಾತ್ರೆ ವಿಚಾರದಲ್ಲೂ ಕೂಡ ಗೊಂದಲಗಳು ಉಂಟಾಗಿರುವಂಥದ್ದು. ನಿನ್ನೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ನಾವು ಪಾದಯಾತ್ರೆ ಮಾಡ್ತೀವಿ ಅನ್ನುವಂಥ ಘೋಷಣೆಯನ್ನ ಮಾಡಿದ್ದು. ಆದ್ರೆ ಇವತ್ತು JDS ನಾಯಕರು ಸುದ್ದಿಗೋಷ್ಠಿಯನ್ನು ಮಾಡಿ ಜುಲೈ 30, 31, ಆಗಸ್ಟ್ 1ನೇ ತಾರೀಕು ನಾವು ಪಾದಯಾತ್ರೆಗೆ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಅನ್ನುವಂತಹ ಮಾತುಗಳನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ರೆ ಇವರು ಮೊದಲಿನ ಜೂನ್ 21ನೇ ತಾರೀಕು ಯಾವಾಗ ಬಿಡದಿಗೆ ಹೋಗಿ ಪ್ರೊಟೆಸ್ಟ್ ಅಲ್ಲಿ ಕೂತರು JDS ಅವರು, ಅವತ್ತೇ ನಿರ್ಧಾರ ಮಾಡಿದ್ರು ಪಾದಯಾತ್ರೆ ಮಾಡ್ತೀವಿ ಅನ್ನುವಂಥದ್ದು. ಸೊ ಎಲ್ಲೋ ಒಂದ್ ಕಡೆ ಇಬ್ಬರು ನಾಯಕರು ಅಂದ್ರೆ JDS ಮತ್ತೆ ಬಿಜೆಪಿ ನಾಯಕರ ನಡುವೆ ಕಮ್ಯುನಿಕೇಶನ್ ಆಗದೆ ಇರೋದ್ರಿಂದ ಈಗ ಏಕಾಂಗಿಯಾಗಿ JDS ಅವರು ಪಾದಯಾತ್ರೆಯನ್ನ ಘೋಷಣೆ ಮಾಡಿದ್ದಾರೆ. ಅದಕ್ಕೀಗ ಡ್ಯಾಮೇಜ್ ಕಂಟ್ರೋಲ್ಗೆ ಬಿಜೆಪಿ ನಾಯಕರು ಮುಂದಾಗಿರುವಂತದ್ದು. ನಾವಿಬ್ರು ಕೂಡ ಒಂದೇ ವಿಚಾರವನ್ನು ಇಟ್ಕೊಂಡು ಪ್ರತಿಭಟನೆ ಹೋರಾಟವನ್ನ ಮಾಡ್ತಿರೋದ್ರಿಂದ ಇಬ್ಬರು ನಾಯಕರು ಕೂತ್ಕೊಂಡು ಮಾತನಾಡಿ ಒಟ್ಟಾಗಿ ಪಾದಯಾತ್ರೆ ಮಾಡ್ತೀನಿ ಅನ್ನುವಂತ ಮಾತುಗಳನ್ನ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಆದ್ರೆ JDS ನಾಯಕರು ಹೇಳ್ತಿರುವಂತದ್ದು, ಈವರೆಗೂ ಕೂಡ ಬಿಜೆಪಿ ಯಾವುದೇ ನಾಯಕರು ನಮ್ಮನ್ನ ಸಂಪರ್ಕ ಮಾಡಿಲ್ಲ, ಒಂದ್ ವೇಳೆ ಸಂಪರ್ಕ ಮಾಡಿದ್ರೆ ಆಮೇಲೆ ನಿರ್ಧಾರ ಮಾಡೋಣ ಅನ್ನುವಂತ ಮಾತುಗಳನ್ನ JDS ಅವರು ಹೇಳ್ತಿದ್ದಾರೆ. ಹಾಗಾಗಿ ಬಿಜೆಪಿಯ ನಾಯಕರು ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆ ಮಾತುಕತೆಯನ್ನು ಮಾಡಿ ಬಹುಶಃ ಒಟ್ಟಾಗಿ ಹೋಗುವಂತ ತೀರ್ಮಾನವನ್ನ ಮಾಡಬಹುದು. ಅಂದ್ರೆ ಯಾವಾಗ ಭೇಟಿ ಮಾಡ್ತಾರೆ, ಅವರ ಬೇಡಿಕೆಯನ್ನ ಒಪ್ಪುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಆದ್ರೆ ಸದ್ಯಕ್ಕೆ ಮಾತ್ರ ಈಗಿರುವಂತದ್ದು JDS ಏಕಾಂಗಿಯಾಗಿ ಪಾದಯಾತ್ರೆ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನ ಘೋಷಣೆ ಮಾಡಿದೆ. ಬಿಜೆಪಿ ಏನ್ ಮಾಡುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ.